ಶ್ರೇಷ್ಠತೆಯ ರಹಸ್ಯ ನಮ್ಮಲ್ಲೇ ಅಡಗಿದೆ. ರಮೇಶ್ ಅರವಿಂದ್. ನೀವೆಲ್ಲ ಕುಂಫು ಪಾಂಡ ಚಿತ್ರ ನೋಡಿರ್ಬೋದು. ಅದರಲ್ಲಿ ಒಂದು ಪಾಂಡಗೆ ದಿಢೀರ್ ಅಂತ ಕುಂಫು ಕಲಿಬೇಕು ಅಂತ ಆಸೆ ಆಗ್ಬಿಡುತ್ತೆ. ಸರಿ, ಒಬ್ಬ ದೊಡ್ಡ ಗುರುವಿನ ಹತ್ರ ಹೋಗಿ ತಾನೊಬ್ಬ ಯಶಸ್ವಿ ಮತ್ತು ಶ್ರೇಷ್ಠ ಕುಂಫು ಫೈಟರ್ ಆಗಬೇಕು ಅಂತ ಕೇಳ್ಕೊಳ್ಳುತ್ತೆ. ಆಗ ಗುರು ಚಾವಣಿ ತೋರಿಸಿ ಅಲ್ಲಿ ತೂಗು ಹಾಕಿರುವ ದೀಪವನ್ನ ನೋಡು ಅಂತ ಹೇಳುತ್ತೆ. ಯಶಸ್ವಿ ಮತ್ತು ಶ್ರೇಷ್ಠವಾಗಿ ಆಗಬೇಕು ಅನ್ನುವಂಥ ರಹಸ್ಯ ಅದರಲ್ಲಿ ಬರೆದಿಟ್ಟಿದೆ ಅಂತಲೂ ಹೇಳುತ್ತೆ. ಆದರೆ ಆ ತೂಗು ದೀಪ ತಲುಪುವುದು ಅಷ್ಟು ಸುಲಭವಲ್ಲ. ತುಂಬ ಪರಿಶ್ರಮ ಪಟ್ಟು ಕಷ್ಟಪಟ್ಟು ನಂತರ ಅದಕ್ಕೆ ಆ ತೂಗು ದೀಪದಲ್ಲಿ ಒಂದು ಪೇಪರ್ ಸಿಗುತ್ತೆ. ಆದರೆ ಅದರಲ್ಲಿ ಏನೂ ಇರುವುದಿಲ್ಲ. ಸಿಟ್ಟಿನಿಂದ ಗುರುಗಳ ಹತ್ರ ಹೋಗಿ ಕೇಳುತ್ತೆ, ನಾನು ಅಷ್ಟು ಪ್ರಯತ್ನ ಪಟ್ಟು ಅಲ್ಲಿ ಮೇಲೆ ಹೋದೆ, ಅದರಲ್ಲಿ ಖಾಲಿ ಪೇಪರ್ ಇದೆಯಲ್ಲ ಅಂತ ಹೇಳುತ್ತೆ. ಸೂಕ್ಷ್ಮವಾಗಿ ನೋಡು ಅಂತ ಗುರು ಹೇಳಿದಾಗ ಅದರಲ್ಲಿ ಪಾಂಡ ಸೂಕ್ಷ್ಮವಾಗಿ ನೋಡಿದಾಗ ಅದು ಕನ್ನಡಿಯಂತೆ ಕಾಣುತ್ತೆ, ತನ್ನ ಮುಖ ಅದರಲ್ಲಿ ಪ್ರತಿಫಲಿಸುತ್ತೆ. ಆಗ ಗುರು ಹೇಳ್ತಾರೆ, ಯಶಸ್ವಿಯಾಗುವುದಕ್ಕೆ, ಶ್ರೇಷ್ಠ ಎಂದೆನಿಸಿಕೊಳ್ಳುವುದಕ್ಕೆ ಯಾವುದೇ ರಹಸ್ಯ ಇಲ್ಲ. ನೀನೇ ರಹಸ್ಯ, ಹೊರಗೇನೂ ಇಲ್ಲ, ನಿಮ್ಮೊಳಗೇ ಇದೆ. ನೀವು ಶ್ರೇಷ್ಠರಾಗಬೇಕು ಎಂದು ಆಸೆ ಪಟ್ಟರೆ ಎಲ್ಲ ಶಕ್ತಿ ನಿಮ್ಮಲ್ಲಿಯೇ ಇದೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ನೋಡಿ ಆ ಮಾತು. ನಮ್ಮ ಶ್ರೇಷ್ಠತೆಯ ರಹಸ್ಯ ನಮ್ಮಲ್ಲೇ ಇದೆ. ನಮಸ್ಕಾರ.